ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವಾಗಷ್ಟೇ ಆಲ್ಫಾ ಮೂವಿ ನೋಡಿದ್ವಿ. ಒಂದು ತಿಂಗಳಿಂದ ಆಲ್ಫಾ ಕ್ರೇಜ್ ಇತ್ತು, ಸಾಂಗ್ಸ್ಗಳು ತುಂಬಾ ಕೇಳ್ತಾ ಇದ್ವಿ, ತುಂಬಾ ಟ್ರೆಂಡಿಂಗ್ ಆಗಿತ್ತು ಸಾಂಗು. ಫೈನಲಿ ಇವತ್ತು ತೆರೆ ಕಂಡಿದೆ. ಇವತ್ತು ಸಿನಿಮಾ ಇರಲಿದ್ವಿ. ಇವಾಗ ಆಲ್ಫಾ ಸಿನಿಮಾದ ಡೈರೆಕ್ಟರ್ ಆದಂತ ವಿಜಯ್ ಆನಂದ ಸರ್ ನಮ್ಮ ಜೊತೆಗಿದ್ದಾರೆ. ಈಗ ಆಲ್ರೆಡಿ ಅವರ ಹೊಯ್ಸಳ ಒಂದು ಲವ್ ಸ್ಟೋರಿ ಆದಂತ ಗೀತಾ ಮೂವಿ ನೋಡಿದ್ವಿ. ಈಗ ಕಂಪ್ಲೀಟ್ ಆಕ್ಷನ್, ಲವ್, ತಂದೆ ಮಗನ ಪ್ರೀತಿ ಎಲ್ಲದನ್ನು ಇಟ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಮೆಸೇಜ್ ಅನ್ನು ಕೂಡ ಕೊಡ್ತಾ ಒಂದೊಳ್ಳೆ ಮೂವಿಯನ್ನ ತಂದಿದ್ದಾರೆ ನಮಗೋಸ್ಕರ. ಬನ್ನಿ ಅವ್ರನ್ನ ಈಗ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಮೇಡಮ್ ಆರಾಮ್. ಸರ್ ಅಂತೂ ಇದು ಆಲ್ಫಾ ತೆರೆ ಮೇಲೆ ಕಾಣ್ತು. ಸೊ ಹೇಗೆ ಅನಿಸ್ತು ಸರ್ ಜನದ ರೆಸ್ಪಾನ್ಸ್ ನೋಡಿದಾಗ? ಮೇಡಮ್ ಖುಷಿ ಆಗ್ತಾ ಇದೆ. ಈಗ ಇನ್ನೂ ಅಷ್ಟೇ ಮಾರ್ನಿಂಗ್ ಶೋ ಆಗಿದೆ. ಸೊ ಇನ್ನೂ ತುಂಬಾ ಜನ ನೋಡಬೇಕಾಗಿದೆ, ಇನ್ನು ರಿವ್ಯೂಸ್ ಬರಬೇಕು. ಸೊ ಸದ್ಯದ ಈ ಶೋ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಸರ್ ಈಗ ನಾವು ಈ ಹಿಂದೆ ನಿಮ್ಮ ಸಿನಿಮಾಗಳನ್ನ ನೋಡಿದ್ವಿ. ಯಾವಾಗ್ಲೂ ಡಿಫ್ರೆಂಟ್ ಕಥೆಗಳಲ್ಲೇ ಸಿನಿಮಾ ತಗೋ ಬರ್ತೀರಾ. ಈ ಒಂದು ಸಬ್ಜೆಕ್ಟ್ ನ ಆಯ್ಕೆ ಮಾಡೋಕೆ ಏನ್ ಸರ್ ರೀಸನ್? ಒಂದು ತಂದೆ ಮಗನ ಕತೆ ಹೇಳಬೇಕು ಅಂತ ಪ್ಲಾನ್ ಮಾಡಿದ್ದು. ಸೊ ಅದರಲ್ಲಿ ಬೇರೆ ತರ ಅದೇ 3 ತಂದೆ 3 ಮಕ್ಕಳ ಕತೆನ ಹೇಳೋಣ ಅಂತ ಒಂದು ಹೊಸ ಅಟೆಂಪ್ಟ್ ಟ್ರೈ ಮಾಡಿದೀವಿ. ಅದಕ್ಕೆ ಆಕ್ಷನ್ ನ ಬ್ಲೆಂಡ್ ಮಾಡಿರೋದು. ಸೊ ಇದು ಬೇಗ ಜನ ಕನೆಕ್ಟ್ ಆಗುತ್ತೆ ಅನ್ನೋ ರೀಸನ್ ಗಾಗಿ ತಗೊಂಡಿದ್ವಿ. ಆಕ್ಚುಲಿ ಇತ್ತೀಚೆಗೆ ಈಗ ಒಂದು 10 ಇಯರ್ಸ್ ಇಂದ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ನ್ಯೂ ಇಯರ್ ಬಂತು ಅಂದ್ರೆ ಸಾಕು ಬೆಂಗಳೂರಲ್ಲಿ ಪೊಲೀಸ್ನವರು ಸರೌಂಡ್ ಆಗ್ತಾರೆ ಬಿಕಾಸ್ ಆಫ್ ಡ್ರಗ್ಸ್ ಅನ್ನುವಂಥದ್ದು ಇಡೀ ಜಗತ್ತಾದ್ಯಂತ, ಇಡೀ ದೇಶಕ್ಕೆ ಅದೊಂದು ಸಮಸ್ಯೆ ಆಗಿದೆ. ಅಂಥದ್ದೊಂದು ಸಮಸ್ಯೆನ ನಿಮ್ಮ ಕಥೆಯಲ್ಲಿ ಆಡ್ ಮಾಡ್ಕೊಳಕ್ಕೆ ಕಾರಣ ಸರ್? ಅದೇನೆ ಇದೀಗ ಈ ಜನರೇಷನ್ ಸಿನಿಮಾ ಮಾಡ್ಬೇಕಂದ್ರೆ ಜನರಲಿ ಡ್ರಗ್ಸ್ ಅನ್ನೋದು ಯೂತ್ಸ್ಗೆ ಜಾಸ್ತಿ ಕನೆಕ್ಟ್ ಆಗೋದು. ಸೊ ಅದನ್ನ ಮಾಡೋದಾಗ್ಲಿ, ಸೇಲ್ ಮಾಡೋದಾಗ್ಲಿ, ತಗೊಳ್ಳೋದಾಗ್ಲಿ ತಪ್ಪು. ಗೌರ್ಮೆಂಟ್ ಅಲ್ಲೂ ಅದರಿಂದ ತುಂಬಾ ಸ್ಟ್ರಾಂಗ್ ತಂದಿದ್ದಾರೆ, ರೂಲ್ಸ್ ಆಗ್ಲಿ ಕಾನೂನಾಗ್ಲಿ ಎಲ್ಲ ತಂದಿದ್ದಾರೆ. ಸೊ ನಮ್ಮ ಕರ್ತವ್ಯ ಸಿನಿಮಾ ಮೂಲಕ ಅದನ್ನ ಮಾಡಬಾರ್ದು, ಅದರಿಂದ ಆಗೋ ಕೆಟ್ಟದಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇದನ್ನ ಸಿನಿಮಾ ತೋರಿಸಿದ್ವಿ. ಸರ್ ಕಾರ್ತಿಕ್ ಅವ್ರನ್ನ ನಾವು ಸೀರಿಯಲ್ ಅಲ್ಲೆಲ್ಲ ಹೀರೋ ಆಗಿ ನೋಡಿದ್ದು, ಈಗ ಅವ್ರ ಮುಂದಿನ ಸಿನಿಮಾಗಳು ಹೀರೋ ಆಗಿ ಮಾಡ್ತಾ ಇದ್ರೆ, ನಿಮಗೆ ಇವ್ರನ್ನ ಹೀರೋ ವಿಲನ್ ಆಗಿ ಚೂಸ್ ಮಾಡೋಕೆ ಏನ್ ಸರ್ ರೀಸನ್? ಯಾಕೆ ಅವ್ರನ್ನ ವಿಲನ್ ಶೇಡ್ ಆಗಿ ತಗೋಬೇಕು ಅನ್ನಿಸ್ತು? ಅಲ್ಲ, ಜನರಲಿ ಅವರು ಕಾರ್ತಿಕ್ ಅನ್ನೋರು ಒಳ್ಳೆ ನಟ. ಸೊ ಒಬ್ರು ನಟ ಆದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವುದೇ ಪಾತ್ರ ಆದ್ರೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಕಾರ್ತಿಕ್ ಅವ್ರನ್ನ ಆಯ್ಕೆ ಮಾಡಿದ್ದು. ಆಮೇಲೆ ಅವ್ರು ಹೀರೋ ಆಗಿರೋದ್ರಿಂದ ಜನ ಯಾರು ಗೆಸ್ ಮಾಡಲ್ಲ, ಇವ್ರ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಪವರ್ಫುಲ್ ಆಗಿರುತ್ತೆ ಅಂಡ್ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಯಾರು ಗೆಸ್ ಮಾಡಲ್ಲ ಅನ್ನೋ ಒಂದು ರೀಸನ್ ಇಂದ ಸೆಲೆಕ್ಟ್ ಮಾಡಿದ್ವಿ. ಸಿನಿಮಾ ನೋಡ್ಬೇಕಾದ್ರೆ ನಮಗೆ ಎಲ್ಲೂ ಅನಿಸ್ಲೇ ಇಲ್ಲ ಅವರು ಹಿಂಗೊಂದು ಕಲೆಕ್ಷನ್ ಇರುತ್ತೆ, ಅವ್ರಿಗೂ ಮತ್ತೆ ಅವ್ರ ತಂದೆಗೂ ಹಿಂಗೊಂದು ಕಲೆಕ್ಷನ್ ಇರುತ್ತೆ ಅನ್ನೋದು ನಮಗೆ ಎಲ್ಲೂ ಕೂಡ ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಆ ಎಲಿಮೆಂಟ್ ನ ಹಿಡಿದಿಟ್ಕೊಂಡ್ರಿ ಕೊನೆವರೆಗೂ. ಸರ್ ಮುಂದೆ ಈಗ ಹೀರೋ ನೋಡಿದಾಗ ಅವರೊಬ್ರು ಭರವಸೆ ನಟ, ಕನ್ನಡ ಇಂಡಸ್ಟ್ರಿಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿ ಬಂದಿದ್ದಾರೆ ಅನ್ನಿಸ್ತು. ಹೀರೋ ಬಗ್ಗೆ ಏನ್ ಹೇಳ್ತೀರಾ? ಅದೇ ಈಗ ಎಲ್ಲರೂ ಹೇಮಂತ್ ಅವ್ರ ಆಕ್ಟಿಂಗ್ ನ ನೋಡಿದೀರಾ, ಸೊ ಎಲ್ಲ ಇಷ್ಟ ಪಡ್ತಾ ಇದ್ದೀರಾ. ಸೊ ಪ್ರಾಬ್ಲಿ ಅವರು ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ ಆಗಿ ನಿಂತ್ಕೋತಾರೆ, ಹಲವಾರು ಸಿನಿಮಾಗಳು ಮಾಡ್ತಾರೆ. ಬರೀ ಆಕ್ಟಿಂಗ್ ಅಲ್ಲದೆ ಪ್ರೊಡಕ್ಷನ್ ಮಾಡ್ಲಿ. ಸೊ ಇನ್ನು ಹಲವಾರು ಡೈರೆಕ್ಟರ್ಗಳಿಗೆ, ಕಥೆಗಳಿಗೆ ಅವರು ಆಯ್ಕೆ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಎಲ್ಲ ಇವಾಗ ಒಂದು ಸಿನಿಮಾ ಅಂತ ಅಂದ್ರೆ ಕೆಲವರು ಒಂದೇ ಸಬ್ಜೆಕ್ಟ್ ಮೇಲೆ ಹೋಗ್ತಾರೆ, ನೀವ್ ಎಲ್ಲ ರೀತಿಯ ಸಬ್ಜೆಕ್ಟ್ ಅನ್ನು ಇಟ್ಟಿದ್ದೀರಲ್ಲ ಸರ್, ಅದ್ ಹೆಂಗೆ ಸರ್? ಲವ್, ಅಪ್ಪ ಅಮ್ಮನ್ ಮಗನ್ ಪ್ರೀತಿ, ಈ ಕಡೆ ಒಂದು ಮೆಸೇಜ್, ಒಂದು ಆಕ್ಷನ್ ಎಲ್ಲಾನು ಇಟ್ಟಿದಾರಲ್ಲ, ಹೇಗ್ ಸರ್ ಇದು? ಅಲ್ಲ, ಸಿನಿಮಾ ಅಂದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಟ್ರೀಟ್ ಮಾಡಬೇಕು. ಸೊ ಅದಕ್ಕಾಗಿ ನಮಗೂ ಪ್ರತಿ ಸಿನಿಮಾ ಹೊಸದೇ. ಸೊ ಹೊಸ ಕಥೆಗಳನ್ನೇ ಮಾಡಬೇಕು. ಸೊ ಅದೇ ನಿಟ್ಟಿನಲ್ಲಿ ಆಲ್ಫಾ ಟ್ರೈ ಮಾಡಿದೀವಿ ಹೊಸ ಕತೆ ಹೇಳೋದಕ್ಕೆ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಕೆಲವೊಂದು ನಿರ್ದೇಶಕರಿಗೆ ಈಗ 2 ಮಾಡೋ ಕಾನ್ಸೆಪ್ಟ್ ಇರಲ್ಲ, ಕೆಲವರು ಅದನ್ನ ಇಷ್ಟ ಪಡಲ್ಲ. ನಾನು ತುಂಬಾ ಜನದ ಹತ್ರ ಕೇಳಿದೀನಿ. ನಿಮ್ಗೇನಾದ್ರೂ ಪಾರ್ಟ್ 2 ಮಾಡೋ ಆಸೆ ಇದೆಯಾ, ಅಥವಾ ಇನ್ಯಾವ ತರ ಹೊಸ ಕಥೆನ ನಿಮ್ಮ ಬತ್ತಳಿಕೆಯಲ್ಲಿ ಇದೆ ಸರ್ ಈಗ ಸದ್ಯಕ್ಕೆ? ಪಾರ್ಟ್ 2 ಏನ್ ಮಾಡೋ ಪ್ಲಾನ್ ಅಲ್ಲಿ ಇಲ್ಲ. ಜಸ್ಟ್ ಆ ಎಂಡಿಂಗ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಬಿಟ್ಬಿಡೋಣ, ಆಡಿಯನ್ಸ್ಗೆ ಏನಾಗುತ್ತೆ ಅನ್ನೋದ್ರ ಮೇಲೆ ಹಂಗ್ ಬಿಟ್ಟಿರೋದು. ಸೊ ಬೇರೆ ಕಥೆನೇ ಮಾಡ್ತೀನಿ, ಮತ್ತೆ ಪಾರ್ಟ್ 2 ತರ ಯಾವ್ದು ಪ್ಲಾನ್ ಮಾಡಿಲ್ಲ. ಹಾಗಾದ್ರೆ ಈಗ ನೆಕ್ಸ್ಟ್ ಯಾವ ಕಥೆಯೊಂದಿಗೆ ನಮ್ಮ ಮುಂದೆ ಬರಕ್ ರೆಡಿ ಇದ್ದೀರಾ ಸರ್? ಯಾವ ಬತ್ತಳಿಕೆ ನಿಮ್ಮ ಇದ್ರಲ್ಲಿ ಇದೆ? ಯಾವ ಬಾಣ ಇದೆ ನಿಮ್ ಬತ್ತಳಿಕೆಯಲ್ಲಿ? ನೋಡ್ಬೇಕು ಮೇಡಮ್, ಈ ಪಿಕ್ಚರ್ ಫಸ್ಟ್ ಜನಕ್ಕೆ ಮುಟ್ಲಿ ಚೆನ್ನಾಗಿ, ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬರಬೇಕು. ಈ ಪಿಕ್ಚರ್ ಚೆನ್ನಾಗಾದಾಗ ಇನ್ನೂ ನೆಕ್ಸ್ಟ್ ಏನೋ ದೊಡ್ಡದಾಗಿ ಅಟೆಂಡ್ ಮಾಡ್ತೀನಿ. ಆಕ್ಚುಲಿ ನಾನು ಇಲ್ಲಿವರೆಗೂ ನೋಡಿರೋ ಸಿನಿಮಾಗಳಲ್ಲಿ ಕಂಟೆಂಟ್ ಚೆನ್ನಾಗಿದ್ದಾಗ ನಮ್ ಜನನೇ ಗೆಲ್ಲಿಸ್ಕೊಂಡು ಹೋಗ್ತಾರೆ. ನೀವ್ ಅದಕ್ಕೆ ತೆರೆ ಬಿಟ್ಟ ಮೇಲೆ ಮುಗೀತು, ನಮ್ ಜನನೇ ಹೊತ್ಕೊಂಡು ಹೋಗ್ತಾರೆ ಅನ್ನಕ. ಈ ಸಿನಿಮಾ ನೋಡಿದಾಗ ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ, ಎಲ್ಲಾನು ಇಷ್ಟ ಆಯ್ತು. ಸೊ ನಿಮಗೆ ಆಡಿಯನ್ ಆಗಿ ನೋಡಿದಾಗ ಹೇಗ್ ಅನ್ನಿಸ್ತು ಸರ್? ಒಬ್ಬ ಡೈರೆಕ್ಟ್ರು, ಒಬ್ಬ ಟೆಕ್ನಿಷಿಯನ್ ಎಲ್ಲ ಬಿಟ್ಬಿಟ್ಟು ಒಬ್ಬ ಒಳ್ಳೆ ಆಡಿಯನ್ ಆಗಿ ಕೂತಾಗ ಹೇಗ್ ಅನ್ನಿಸ್ತು? ನನಗೆ ಇದು ಒಂದು ಚೆನ್ನಾಗಿರೋ ಅಟೆಂಪ್ಟ್ ಟ್ರೈ ಮಾಡಿದ್ದೀವಿ. ಸೊ ಹೊಸ ಹೀರೋ
ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಬೇರೆ ಆ್ಯಕ್ಟ್ರುಗಳು ಟೆಕ್ನಿಷಿಯನ್ ಎಲ್ಲ ಮಾಡಿದ್ದೀವಿ, ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ದೀವಿ. ಸೊ ನಮ್ಮ ಜನಕ್ಕೆ ಇಷ್ಟ ಆಗುತ್ತೆ. ಕನ್ನಡ ಜನರು ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಗೆಲ್ಸಿದ್ದಾರೆ. ಸೊ ಅವ್ರಿಗೆ ಅದು ಮುಟ್ಟಬೇಕು, ಈ ಸಿನಿಮಾ ಚೆನ್ನಾಗಿದೆ ಅನ್ನೋದು ಆ ವಿಚಾರ ಅವರು ಕಿವಿಗೆ ಮುಟ್ಟಿದ್ರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಆದಷ್ಟು ನಿಮ್ಮ ಮಾಧ್ಯಮ ಮೂಲಕ ಅದು ಜನಕ್ಕೆ ರೀಚ್ ಆಗಲಿ, ಸೊ ಸಿನಿಮಾ ಚೆನ್ನಾಗಾಗಲಿ, ನಾವುಗಳು ಇನ್ನೂ ಹೆಚ್ಚಾರು ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವಾಗಲೂ ನಮಗೆ ಹೊಸ ಹೊಸ ಕತೆ, ಹೊಸತನದ ಯಾವಾಗಲೂ ತಂದ್ಕೊಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಸರ್. ಸಿನಿಮಾ ಚೆನ್ನಾಗಾಗ್ಲಿ, ಸಿನಿಮಾ ಇನ್ನೂ ಜನ ಒಳ್ಳೆ ರೆಸ್ಪಾನ್ಸ್ ಬರಲಿ ಸರ್. ಥ್ಯಾಂಕ್ ಯು ಸರ್.